Divine Grace Igniter. ಕ್ರಿಸ್ತ ಶಕ 1227ರಲ್ಲಿ ಸಂತ ಅಂತೋನಿಯವರು ಇಟಲಿ ದೇಶದಲ್ಲಿರುವ ರೊಮಾಗ್ನಾದ ವಿಶಾಲ ಪ್ರಾಂತ್ಯಕ್ಕೆ ಗುರುಶ್ರೇಷ್ಠರಾದರು. ಆ ನಾಡಿನಲ್ಲಿ ಸಣ್ಣದೊಂದು ದೇವಮಂದಿರವನ್ನು ಮತ್ತು ಸಹೋದರ ಸನ್ಯಾಸಿಗಳ ನೆಲೆಗಾಗಿ ಮಠವನ್ನು ಕಟ್ಟಿಸಲಾರಂಭಿಸಿದರು. ಒಂದು ದಿನ ಮಠ ಮಂದಿರಗಳನ್ನು ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿ ತರಲೆಂದು ದಾರಿಯ ಬದಿಯಲ್ಲಿ ಪಟ್ಟಣದ ಕಡೆಗೆ ಹಾದು ಹೋಗುವ ಗಾಡಿಗಾಗಿ ನಿಂತಿದ್ದರು. ಓರ್ವ ರೈತನು ತನ್ನ ಎತ್ತಿನ ಗಾಡಿಯನ್ನು ಒಡೆದುಕೊಂಡು ಬರುತ್ತಿರುವುದನ್ನು ಕಂಡು ಸಂತರು ಬಹಳ ಸಂತಸಗೊಂಡರು. ಸಂತ ಅಂತೋನಿಯವರು ರೈತನ ಎತ್ತಿನ ಬಂಡಿಯ ಬಳಿಗೆ ಹೋಗಿ, ದೇವರ ಪ್ರೀತಿಗಾಗಿ ನನಗೆ ನೀನು ಸಹಾಯ ಮಾಡಬೇಕೆಂದು ಬೇಡಿಕೊಂಡರು. ರೈತನು ಪ್ರತ್ಯುತ್ತರವಾಗಿ, ಈ ನನ್ನ ಬಂಡಿಯಲ್ಲಿ ಯುವಕನೋರ್ವನ ಸತ್ತ ಹೆಣವಿದೆ. ಆದ ಕಾರಣ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಗಾಡಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋದನು. ವಾಸ್ತವವಾಗಿ ಆ ಹುಡುಗನು ಸತ್ತ ಹೆಣವಾಗಿರದೆ ಗಾಢ ನಿದ್ರೆಯಲ್ಲಿರುವ ಸತ್ಯ ಸಂಗತಿ ರೈತನಿಗೆ ಗೊತ್ತಿತ್ತು. ಬಹುದೂರದ ತನಕ ಹಾದು ಬಂದ ರೈತ ಯುವಕನನ್ನು ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದನು. ಕೂಗಿ ಶರೀರವನ್ನು ಬಲವಾಗಿ ಅಲುಗಾಡಿಸಿದನು. ಆದರೂ ಸಹ ಯುವಕ ಮೇಲೇಳದೆ ಸತ್ತು ಬಿದ್ದಿರುವುದು ಸಾಬೀತಾದ ಮೇಲೆ ರೈತನ ಗೋಳು ಗಗನ ಮುಟ್ಟಿತು. ತಾನು ಸಹಾಯ ಮಾಡಲು ಬಯಸದೆ ಸುಳ್ಳನ್ನು ನುಡಿದದ್ದಕ್ಕೆ ತನಗೆ ಸಿಕ್ಕಿದ ಶಿಕ್ಷೆ ಎಂದು ದುಃಖಿಸುತ್ತಾ ಮರಳಿ ಸಂತ ಅಂತೋನಿಯವರಲ್ಲಿಗೆ ತೆರಳಿದನು. ಸಂತ ಅಂತೋನಿಯವರಲ್ಲಿ ನಡೆದ ಸತ್ಯ ಸಂಗತಿಯನ್ನು ಕಣ್ಣೀರು ಸುರಿಸುತ್ತಾ ನಿವೇದಿಸಿಕೊಂಡನು. ಕರುಣಾಕರರಾದ ಸಂತ ಅಂತೋನಿಯವರು ರೈತನ ಮೇಲೆ ಮರುಕಗೊಂಡು ಸತ್ತ ಯುವಕನನ್ನು ಪ್ರಾರ್ಥನೆಯ ಶಕ್ತಿಯಿಂದ ಮರಳಿ ಎಬ್ಬಿಸಿದರು. ರೈತನು ಸಂತಸದಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಹಾಯ ಮಾಡಲು ಮುಂದೆ ಬಂದನು. ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸತ್ಯವನ್ನು ತಿರುಚಿ ಸುಳ್ಳು ಹೇಳಿದಾಗ ಆ ಸುಳ್ಳೇ ಸತ್ಯವಾಗುವುದು ಖಚಿತ ಎಂಬುದಕ್ಕೆ ಇದೊಂದು ಒಳ್ಳೆಯ ನಿದರ್ಶನವಾಗಿದೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.